ಹೆಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ರತ್ನ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸದ ಮೇಲೆ ಬ್ಲಾಗ್ ಮಾಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನಾನು ಎಲ್ಲೋಗ್ತಿದ್ದೀನಿ ಅಂತ ಅಂದರೆ ಮುಲ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬೆಳ್ಳೂರು ಕ್ರಾಸ್ ಹತ್ರ ಇರೋದಿದು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಬನ್ನಿ ತಿಳಿಸ್ಕೊಡ್ತೀನಿ ಏನಕ್ಕೆ ಹೋಗಿದ್ದೆ ಅಂದ್ಬಿಟ್ಟು. ನಾನು ನಮ್ಮ ಅಣ್ಣನ ಮಗಳು ಒಂದು 3 ಕಾರ್ ಹೋಗಿತ್ತು ನಮ್ಮ ಏರಿಯಾದಿಂದ. ನಮ್ಮ ರಿಲೇಟಿವ್ದೇ ಒಂದು ಫಂಕ್ಷನ್ ಇತ್ತು. ನಮ್ಮ ಅಣ್ಣನ ನಾದಿನಿ ಅಂದರೆ ಫಂಕ್ಷನ್ ಮಾಡಿದ್ರು, ಅಲ್ಲಿ ಮರಿ ಹೊಡೆದಿದ್ರು ಅಂದ್ಬಿಟ್ಟು ಹೋಗಿದ್ವಿ. ನೋಡಿ, ನಾಳೆ ತುಂಬ ಜಾಮ್ ಆಗಿಬಿಟ್ಟಿತ್ತು. ನಮ್ಮ ಅಣ್ಣ ಬಂದು ಕ್ಲಿಯರ್ ಮಾಡೋವರೆಗೂ ಸೊ ಜಾಮ್ ಕ್ಲಿಯರ್ ಆಗಿಲ್ಲ. ನಮ್ಮ ಅಣ್ಣ ಬಂದು ಕ್ಲಿಯರ್ ಮಾಡ್ದೆ. ನೋಡಿ, ಮುಲ್ಕಟ್ಟಮ್ಮ ಟೆಂಪಲ್ ಇದೇನೆ. ಸೊ ತುಂಬ ಚೆನ್ನಾಗಿದೆ. ನಾನು ಹೋಗಿದ್ದು ಫಸ್ಟ್ ಟೈಮು, ನನಗೂ ಗೊತ್ತಿರಲಿಲ್ಲ ಇತ್ತು. ಅಂದರೆ ಇವ್ರದ್ದೇ ಅಂದರೆ ನಮ್ಮ ಅಣ್ಣನ ನಾದಿನಿ ಇವಳೆ. ನೋಡಿ, ಇಲ್ಲಿ ಬರ್ತಿದಾರಲ್ಲ, ಇವರೇ ನಮ್ಮ ಅಣ್ಣನ ನಾದಿನಿ. ನಗಾಡ್ಕೊಂಡು ನಾನು ವಿಡಿಯೋಗೆ ಬರ್ಬೋದಂತ ಬರ್ತಾ ಇದ್ದಾರೆ. ಸೊ ಹೋದ ತಕ್ಷಣ ಫಸ್ಟು ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ಟ್ರಾಫಿಕ್ ಇದರಿಂದ, ಈಗ ಫಂಕ್ಷನ್ ಜಾಸ್ತಿ ಇರೋದ್ರಿಂದ ಸೊ ಟ್ರಾಫಿಕ್ ಇತ್ತು ತುಂಬ. ಸೊ ನಮ್ಮ ಊರಿಂದನೂ ಅಕ್ಕ ಬಂದಿದ್ರು. ಇವರೆಲ್ಲ ನಮ್ಮ ಅಕ್ಕಂದಿರು ಸೊಸೆರು, ನಮ್ಮ ಅತ್ತಿಗೆ ರಿಲೇಟಿವ್ಸ್ ಇವರೆಲ್ಲ. ಸೊ ಹೋದ ತಕ್ಷಣವೇ ಊಟ ಮಾಡಿ ನಾವು ಆಮೇಲೆ ಎಲೆಡಿಕೆ ಹಾಕ್ಕೊಂಡು, ನೋಡಿ ನನ್ನ ಹಸ್ಬೆಂಡ್ ಕೂಡ ಬಂದಿರು, ನಮ್ಮಮ್ಮ. ಹೋದ ತಕ್ಷಣವೇ ಊಟ ಮಾಡಿ ಎಲೆಡಿಕೆ ಹಾಕ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ, ನಾನ್ ವೆಜ್ ಆಗುತ್ತಲ್ಲ, ಸೊ ನಾನ್ ವೆಜ್ ತಿನ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಹೋದ್ವಿ. ಮುಲ್ಕಟ್ಟಮ್ಮ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಕೂಡ. ನಮ್ಮ ಅತ್ತಿಗೆ ಎಲ್ಲ ಹೇಳಿದ್ರು ಹೋಗ್ಬೇಡ, ತುಂಬ ರಶ್ ಇದೆ ಅಂತ. ಬಟ್ ಹಿಂಗೆ ಮಾಡಿ ಮತ್ತೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮದರ್ಸ್ ಡೇ ಇತ್ತಲ್ಲ, ಸೊ ಮದರ್ಸ್ ಡೇಗೆ ಕೇಕ್ ತೊಗೊಂಬಂದಿದ್ದು ನನ್ನ ಮಗಳು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಎಲ್ರಿಗೂ, ಅವ್ರ ಚಿಕ್ಕಮ್ಮ, ಅವ್ರ ಅಜ್ಜಿ ಎಲ್ರಿಗೂ. ಸೊ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ವಿ. ನಾವು ತಮಾಷೆ ಮಾಡಿಕೊಂಡು ಮದರ್ಸ್ ಡೇಗೆ ವಿಶ್ ಮಾಡ್ತಿದ್ವಿ ಕನ್ನಡದಲ್ಲಿ. ಸೊ ಅದಕ್ಕೆ ನಮ್ಮ ಅಣ್ಣನ ಮಗಳು ಹಂಗಲ್ಲ ಹಿಂಗೆ ಅಂದ್ಕೊಂಡು ಅವಳು ತಮಾಷೆ ಮಾಡಿಕೊಂಡು ನನ್ನನ್ನು ರೇಗಿಸ್ಕೊಂಡು ಅವಳು ವಿಶ್ ಮಾಡ್ತಿದ್ಲು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಇರೋದ್ರಿಂದ ಫಸ್ಟ್ ಟೈಮ್ ಎಲ್ಲ ಸಿಕ್ಕಿದ್ದು ಮದರ್ಸ್ ಡೇಗೆ, ಅಂದರೆ ಎಲ್ಲ ಜೊತೇಲಿದ್ದಿದ್ದು. ಸೊ ಅಂದರೆ ಫಂಕ್ಷನ್ನು ಆಯಿತು, ಮದರ್ಸ್ ಡೇನೂ ಆಯ್ತಲ್ಲ, ಅದರಿಂದ ಕೇಕ್ ಕಟ್ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ಹಂಗೆ ಕೇಕೆಲ್ಲ ಕಟ್ ಮಾಡಿಸಿ ಮತ್ತೆ ಎಲ್ಲ ವಿಶ್ ಮಾಡಿಕೊಂಡು, ನಾನು ರೇಗಿಸ್ಕೊಂಡು ಕೇಕೆಲ್ಲ ತಿನ್ಸ್ಕೊಂಡು ವಿಶ್ ಮಾಡಿ ಮತ್ತೆ ಎಲ್ಲ ಮತ್ತೆ ಅದೇ ಇದ್ದಿದೆ ರೊಟೀನು. ಸೊ ಮತ್ತೆ ನಮ್ಮ ಅಕ್ಕನ ಮಗಂದು ಮದುವೆ ಫಿಕ್ಸ್ ಆಗಿದೆ. ಆದರೆ ಅವನು ಅವ್ರ ಮನೆಗೆ ಹೋಗಿದ್ದ, ಹುಡುಗಿ ಮನೆಗೆ. ಏನೇನಾಯ್ತಂತ ಮಧ್ಯ ಕೂರಿಸ್ಕೊಂಡು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಕೂತಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇಷ್ಟೇ ನನ್ನ ವಿಡಿಯೋ ಆಗಿರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಯಾರಿಗಿಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಬಾಯ್.